ಲೋಕೇಶ್ವರಪ್ಪ ಅವರೇ, ಸರ್ ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಗೃಹ ಸಚಿವರು ರೈಡ್ ಮಾಡಿಸಿದ್ರು ಅಂತ ನೆನ್ನೆ ಅವರ ಸ್ಟೇಟ್ಮೆಂಟ್ ಕೇಳಬೇಕಾದ್ರೆ ನಂಗೆ ನಗು ಬಂತು ಅಂದ್ರಿ. ಅದನ್ನ ಹೇಳ್ತಾ ಇದ್ರು ಕಾಂಗ್ರೆಸ್ನವರು, ನಮ್ಮ ಗೃಹ ಸಚಿವರು ರೈಡ್ ಮಾಡಿಸಿದ್ರು ಅದನ್ನ ಅಂತ. ದಯವಿಟ್ಟು ಹೇಳಿ ಸರ್, ರೈಡ್ ಮಾಡಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನೋಡಿ, ರೈಡ್ ಆಗಿದ ತಕ್ಷಣನೇ ಮಾಹಿತಿ ಹೋಗಿರುತ್ತೆ ಅವ್ರಿಗೆ, ಈ ತರ ಇಂಪಾರ್ಟೆಂಟ್ ವ್ಯಕ್ತಿ ಹತ್ರ ಈ ತರ ಎಲ್ಲ ಸಿಕ್ಕಿದೆ, ಅದ್ರ ಬಗ್ಗೆ ವಿಡಿಯೋ ಎಲ್ಲ ಆಚೆ ಬಂದಿದೆ ಅನ್ನೋದು ಗೊತ್ತಾದಾಗ ಟು ಶೀಲ್ಡ್ ಹಿಮ್ಸೆಲ್ಫ್ ಅವರು ನಾನೇ ಹೇಳಿ ಮಾಡಿಸ್ತೆ ಅಂತ ಹೇಳ್ದಂಗೆ ಕಾಣಿಸುತ್ತೆ. ಯಾಕೆ ಅಂದ್ರೆ ಒಬ್ಬ ಗೃಹ ಸಚಿವರ ಕೆಪಾಸಿಟಿ ಏನಿರುತ್ತೆ ಅಂದ್ರೆ, ಈ ತರ ಆತ ಸರ್ಪ್ರೈಸ್ ಸರ್ಚಸ್ ಮತ್ತೊಂದು ಏನಾದ್ರು ವೆರಿಫಿಕೇಶನ್ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ಆಲ್ ದಿ ಜೈಲ್ಸ್ ಅಲ್ಲಿ ಒಂದೇ ಸತಿ ಮಾಡಕ್ಕೆ ಒಂದು ಪ್ಲಾನ್ ಮಾಡಿ ಮಾಡ್ತಾರೆ. ಬರೀ ಯಾವ್ದೋ ಒಂದೊಂದು ಕಡೆ ಮಾಡಕ್ಕೆ ಹೇಳಲ್ಲ. ಅದನ್ನ ಮ್ಯಾಕ್ಸಿಮಮ್ ಅಧಿಕಾರಿಗಳು ಅದಂತವೆಲ್ಲ ಮಾಡ್ಕೊಂತಾರೆ. ಇವ್ರು ಹೇಳಿದ್ದು ನಿನ್ನೆ ಸ್ಥಿತಿಯಲ್ಲಿ ಜಸ್ಟ್ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳಕ್ ಹೇಳಿದಂತ ಹೇಳಿಕೆ ಅಂತ ಕಾಣಿಸುತ್ತೆ ಬಿಟ್ರೆ, ಅವರಾಗಿ ಹೇಳಿ ಮಾಡಿಸಿದ್ದಾರೆ ಅನ್ನೋದು ಖಂಡಿತ ಸುಳ್ಳು ಅಂತ ಎಲ್ಲಾರು ಜನ ಸಾಮಾನ್ಯನು ಮಾತಾಡ್ತಾ ಇದ್ದಾರೆ ಅದನ್ನ. ಮತ್ತೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಅವ್ರಿಗೆ, ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬರೇ ಅಲ್ಲಿ, ಇನ್ ಮಿಕ್ಕಿದ್ದೆಲ್ಲ ಜೈಲ್ ಅಥಾರಿಟೀಸ್ ಅಂತ. ಇಲ್ಲಿ ಪೊಲೀಸ್ನು ಅದ್ ನಾನು ಕನ್ಫ್ಯೂಸ್, ಎಲ್ಲಾರು ಅದೇ ಮಾಡ್ಕೊಂತೀರಾ. ಪೊಲೀಸ್ ಸಿಬ್ಬಂದಿಯ ವರ್ಕೇ ಬೇರೆ, ಇವರು ಜೈಲ್ ಸಿಬ್ಬಂದಿ ವರ್ಕೇ ಬೇರೆ. ಕಾಮನ್ ಥಿಂಗ್ಸ್ ಓನ್ಲಿ ಪೆರೇಡ್ ಮಾಡೋದು ಮತ್ತೆ ರೈಫಲ್ ಯೂಸ್ ಮಾಡೋದು ಇಂಥದ್ದು ಬಿಟ್ರೆ ವರ್ಕ್ ಸ್ಟೈಲೇ ಬೇರೆ ಇಬ್ರಿಗೂನು. ಹಾಗಾಗಿ ಪೊಲೀಸ್ ಆಫೀಸರ್ ಏನ್ ಅಲ್ಲಿ ಬಂದು ಕೂತ್ಕೊತಾರೆ, ಅವ್ರಿಗೆ ಇವ್ರನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಇವ್ರದ ಜೊತೆಲಿ ಯಾರು ಯಾವತ್ತೂ ಕೆಲಸ ಮಾಡಿರಲ್ಲ ಅವರು. ಯಾವ ಅಧಿಕಾರಿಗಳಿಗೂ ಇವ್ರ ನೇಚರ್ ಏನು ಸ್ಟ್ರಿಕ್ಟ್ ಅಂತ ಒಂದು ಬಿಟ್ರೆ ಬೇರೆ ಏನೇನು ಅಂತ ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರ ವೀಕ್ನೆಸ್ ಇವ್ರಿಗೂ ಗೊತ್ತಿರಲ್ಲ, ಅಥವಾ ಸ್ಟ್ರೆಂತ್ ಪಾಯಿಂಟ್ ಏನದು ಗೊತ್ತಿರೋದಿಲ್ಲ. ಸರ್ಕಾರ ಯಾರನ್ನ ನೇಮಿಸುತ್ತೆ ಅಧಿಕಾರಿನ ಜೈಲಲ್ಲಿ ಸೂಪರಿಂಟೆಂಟ್ ಆಗಿ, ಅವ್ರನ್ನ ಇಕ್ಕಂಡೆ ಈ ADGP ಏನಿದ್ದಾರೆ ಅಲೋಕ್ ಕುಮಾರ್ ಅವರು ನೋಡ್ಕೋಬೇಕು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಅವ್ರು ಹೇಳ್ದಂತೆ ಚಾಯ್ಸ್ ಅಲ್ಲಿ ಅಧಿಕಾರಿಗಳನ್ನೇನು ಹಾಕಿಲ್ಲ ಅಲ್ಲಿ ನನ್ಗೆ ಗೊತ್ತಿರಂಗೆ. ಯಾರು ಅಲೋಕ್ ಕುಮಾರ್ ಇಂತಿಂತವ್ರನ್ನೇ ಹಾಕ್ಬೇಕು, ಇಂಥ ಇನ್ಸ್ಪೆಕ್ಟರ್ ಇರ್ಬೇಕು, ಇಂಥ ಅಲ್ಲಿ ವಾರ್ಡ್ ಮೆನ್ ಆ ತರದಲ್ಲಿ ಏನು ಸೆಲೆಕ್ಷನ್ ಅಲ್ಲಿ ಆಗಿಲ್ಲ ಅಲ್ಲಿ. ಎಲ್ಲದನ್ನು ಗೌರ್ಮೆಂಟ್ ತನ್ಗೆ ಇಷ್ಟ ಬಂದಂಗ್ ಮಾಡಿರೋದನ್ನ ಅದ್ರ ಮೇಲೆ ಇವ್ರು ಸೂಪರ್ವೈಸ್ ಮಾಡ್ಬೇಕು. ಎಷ್ಟು ಮಾಡಕ್ಕಾಗತ್ತೆ? ಅದು ಆಗೋದಿಲ್ಲ. ಈಗ ನಾನು ಹೇಳ್ದೆ 3 ಪಾರ್ಟ್ ಅಂತ ಇನ್ಫ್ಲುಯೆನ್ಸ್ ಮಾಡ್ತವೆ. ಆ 3 ಪಾಯಿಂಟ್ ಅಲ್ಲಿ ಯಾವ ಪಾಯಿಂಟ್ ಅನ್ನ ಯಾರ್ಯಾರು ಹೆಂಗ್ ಬಳಸ್ಕೊಂತಾರೋ ಗೊತ್ತಿಲ್ಲ. ಅದು ಇನ್ಫ್ಲುಯೆನ್ಸ್ ಇರ್ಬೋದು, ಹಣ ಇರ್ಬೋದು, ಭಯ ಮಾಡೋದಿರ್ಬೋದು. ಈ ಕೆಳಗಡೆ ಆಮೇಲೆ ಇನ್ನೊಂದೇನಲ್ಲಿ ವಿಶೇಷ ಅಂದ್ರೆ, ನಿಮ್ಗೆ ಫೆಸಿಲಿಟಿ ಕೊಟ್ಟು ಇನ್ನೊಬ್ರಿಗೆ ಫೆಸಿಲಿಟಿ ಕೊಡಲ್ಲ ಅಂತ ಪ್ರಶ್ನೆ ಬಂದಾಗ ಆ ಫೆಸಿಲಿಟಿ ಕೊಡಿಸಿದವನು ತಾನು ಎಂಗೇಜ್ ಮಾಡಿ ಅಲ್ಲಿ ಶೂಟ್ ಮಾಡಿಸಿ ಈ ತರದೆಲ್ಲ ಸೀನ್ಗಳನ್ನ ಆಚೆ ಪಬ್ಲಿಕ್ ಬಿಡೋದು ಕಾಮನ್ ಒಂದು ಮೋಡಸ್ ಆಪರೆಂಡಿ. ಸರ್, ಒಂದ್ ಅನುಮಾನ ಇದೆ, ಕೇಳ್ತೀನಿ. ಒಂದ್ ಅನುಮಾನ ಇದೆ ಸರ್, ಈ ಬ್ಯಾರೆಕ್ಗಳಲ್ಲಿ ಅಥವಾ ಜೈಲಲ್ಲಿ ಪುರುಷ ಕ್ರಿಮಿನಲ್ಸ್ ಗಳು ಏನಿರ್ತಾರೆ, ಗಂಡು ಮಕ್ಕಳು, ಇಂಥ ಕಡೆ ಜೈಲು ಸಿಬ್ಬಂದಿಗಳು ಗಂಡು ಮಕ್ಕಳೇ ಇರ್ತಾರಾ? ಅನುಮಾನ ಕೇಳ್ತಾ ಇದೀನಿ ಸರ್, ಕುತೂಹಲ. 100% ಗಂಡಸರು ಅಲ್ಲಿ, ಲೇಡೀಸ್ ಅಲ್ಲಿ ಬರೋದಿಲ್ಲ. ಲೇಡಿ ಆಫೀಸರ್ಗಳು ಬೇಕಾದ್ರೆ ಇರ್ತಾರೆ, SP ಲೆವೆಲ್ ಆ ಲೆವೆಲ್ ಇರ್ತಾರೆ. ವಾರ್ಡ್ ಏನಂತೆ ಜೈಲ್ ವಾರ್ಡನ್ಸ್ ಇರ್ತಾರೆ, ಅವ್ರು ಯಾರು ಲೇಡೀಸ್ ಅಲ್ಲಿ ಕೇಳಿದೆ ಅಂದ್ರೆ, ಈ ವ್ಯಕ್ತಿ ಇತಿಹಾಸ ನನ್ಗಿಂತ ಚೆನ್ನಾಗಿ ನಿಮ್ಗೂ ಕೂಡ ಗೊತ್ತಿರುತ್ತೆ. ಅಲ್ಲೋದ್ರೆ ಬರೀ ಮೊಬೈಲ್ ಎಲ್ಲ ಪೆನ್ ಡ್ರೈವ್ ಜೊತೆಲಿ ಇಟ್ಕೊಂಡು ಕೂತಿದ್ದಂತೆ, ಒಂದ್ ಡೈರಿ ಇತ್ತಂತೆ, ಜೊತೆಗೆ ಈ ಪೇಪರ್ಗಳು ಬರುತ್ತಲ್ಲ, ಪೇಪರ್ ನಲ್ಲಿ ಹೆಣ್ಮಕ್ಳದು ಫೋಟೋ ಬಂದ್ರೆ ಅದನ್ನ ಕಟ್ ಮಾಡಿ ಇಟ್ಕೊಂತ ಇದ್ನಂತೆ ಈ ಮನುಷ್ಯ. ಅದೆಲ್ಲ ಸಿಕ್ಕಿದೆ. ಹಂಗಾಗಿ ಕೇಳ್ದೆ, ಈ ಜೈಲೊಳಗೆ ಈಗ ಗಂಡು ಮಕ್ಕಳು ಖೈದಿಗಳು ಅಂತ ಬಂದಾಗ ಅಲ್ಲಿ ಸಿಬ್ಬಂದಿಗಳು ಗಂಡು ಮಕ್ಕಳೇ ಇರ್ತಾರಲ್ವಾ ಅಂತ ಕೇಳ್ದೆ. ಅನುಮಾನಕ್ಕೆ ಕುತೂಹಲ ಕೇಳ್ದೆ ನಾನು. ಅಲ್ಲಿ ಲೇಡೀಸ್ ಚಾನ್ಸ್ ಇಲ್ಲ ಬಿಡಿ. ಲೇಡಿ ಅಪರಾಧಿಗಳು ಆರೋಪಿಗಳು ಇರೋ ಕಡೆ ಮಾತ್ರ ಲೇಡಿ ವಾರ್ಡನ್ಸ್ ಇರ್ತಾರೆ. ಈ ಕಡೆ ಯಾರು ಪ್ರಶ್ನೆ ಇಲ್ಲ. ಓನ್ಲಿ ಆಫೀಸರ್ಸ್ ಲೆವೆಲ್ ಅಲ್ಲಿ ಇನ್ಸ್ಪೆಕ್ಟರ್ ಅಥವಾ DSP ಲೆವೆಲ್ ಅವ್ರ ಮೇಲ್ಗಡೆ ಲೇಡಿ ಆಫೀಸರ್ಸ್ ಇರ್ತಾರೆ, ಅದು SP ಲೆವೆಲ್ ಅಲ್ಲಿ ಇರ್ತಾರೆ. ಕೆಳಗಡೆ ಲೆವೆಲ್ ಅಲ್ಲಿ ಯಾರು ಇರೋದಿಲ್ಲ. ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಜೈಲಲ್ಲಿ ಇದೆಲ್ಲ ಯಾಕೆ ಈಚೆ ಬರುತ್ತೆ ಅಂದ್ರೆ, ಜೈಲವ್ರು ತಗೊಂಡ್ರೆ ಇನ್ಫಾರ್ಮೇಶನ್ ಮೇಲೆ ಇದು ಗೊತ್ತಾಗಿಲ್ಲ, ನಿಮ್ಗೆ ಗೊತ್ತಿರ್ಲಿ. ಈಗ ದರ್ಶನ್ಗೆ ಏನು ಫೆಸಿಲಿಟಿ ಕೊಡೋದ್ರಲ್ಲಿ ತೊಂದರೆ ಆಯ್ತು ಅಂತ ಅವನು ಕೋರ್ಟ್ಗೆ ಹೋದ್ರು, ಅದೆಲ್ಲ ಆಯ್ತು. ಕೊನೆಗೆ ಕೆಲವು ವಿಡಿಯೋಸ್ ಬೇರೆಯವ್ರದ್ದು ರೇಪಿಸ್ಟ್ಗಳ್ದು ಅವ್ರದ್ದು ಈಚೆ ಬಂತು. ಅದನ್ನ ದರ್ಶನ್ ಕಡೆಯವ್ರು ಮಾಡ್ಸಿದ್ರು ಅಂತ ಅಲಿಗೇಷನ್ ಆಗಿ ದರ್ಶನ್ ವೈಫ್ ನೆಲ್ಲ ಇಂಟ್ರಾಗೇಟ್ ಮಾಡಕ್ ಪ್ರಯತ್ನ ಮಾಡಿದ್ರು. ಅವಾಗ ನಾನು ಅಬ್ಜೆಕ್ಟ್ ಮಾಡಿದೆ. ಯಾವುದೇ ಸತ್ಯತೆಗಳನ್ನ ಆಚೆ ತಂದು ಯಾರೇ ಇರ್ಲಿ,
ಅವ್ರನ್ನ ಕ್ವಶನ್ ಮಾಡಿದ್ರೆ ಮೀನಿಂಗ್ಲೆಸ್. ಹ್ಮ್ ನೀವ್ ಏನ್ ತಪ್ಪಾಗಿದೆ ಅದ್ರ ಕಡೆ ಗಮನ ಕೊಡಿ. ಹ್ಮ್ ಅದು ದರ್ಶನ್ ವೈಫ್ ತಂದೋ ಇನ್ನೊಬ್ ತಂದ್ರೋ ಪ್ರಶ್ನೆ ಇಲ್ಲ. ಸ್ಟಿಂಗ್ ಆಪರೇಷನ್ಸ್ ಅಂತ ಅದಕ್ಕೆ ಕರೆಯೋದು ಅದನ್ನ. ಹ್ಮ್ ಆ ಸ್ಟಿಂಗ್ ಆಪರೇಷನ್ ಯಾರ್ ಬೇಕಾದ್ರೂ ಮಾಡ್ಬೋದು. ಸತ್ಯ ಅವರ ತರಕ್ಕೆ ಅವ್ರು ರಿಸ್ಕ್ ಮಾಡ್ಕೊಂಡು ಮಾಡಿರ್ತಾರೆ. ಇಲ್ಲಿ ನಾನು ಒಳಗಡೆ ಇನ್ನೊಂದೇ ಒಂದು ಪ್ರಶ್ನೆ ಮಧ್ಯದಲ್ಲಿ ಸೇರಿಸ್ಬಿಡ್ತೀನಿ ಸರ್ ನಿಮಗೆ. ಮೊನ್ನೆ ಕ್ಷಮಿಸಿ, ಅದು ಇಡೀ ಕುಟುಂಬಕ್ಕೆ ಆಘಾತ, ಇಡೀ ರಾಜ್ಯಕ್ಕೂ ಆಘಾತ. ದೇವೇಗೌಡರ ಪತ್ನಿಯವರು ನಿಧನರಾಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಈತ ಅವ್ರ ಮೊಮ್ಮಗ. ಹಂಗೆ ನೋಡೋದಾದ್ರೆ ಪೆರೋಲ್ ಮೇಲೆ ಹೊರಗೆ ಬರ್ತೀನಿ ಅಥವಾ ಒಂದು ಪರ್ಮಿಷನ್ ಕೊಡಿ ನಾನು ಹೊರಗೆ ಹೋಗ್ತೀನಿ ಅಂದ್ರೆ ಅದು ಆಗ್ಲಿಲ್ಲ. ವಿಡಿಯೋ ಮುಖಾಂತರ ಅವ್ರಿಗೆ ತೋರಿಸೋದು ಅಂತ ಪರ್ಮಿಷನ್ ಕೊಟ್ಟಂಗಾಯ್ತು. ಬಟ್ ಅವೆಲ್ಲವೂ ಡ್ರಾಮಾ ಆಗಿದ್ದ. ಈತನ ಕೈಲಿ ಮೊಬೈಲೇ ಇತ್ತಲ್ಲ, ಪರ್ಮಿಷನಿಗೆ ಅಂತ ಯಾಕೆ ಹೋಗ್ಬೇಕಿತ್ತು? ಈತನ ಕೈಲಿ ಸ್ಮಾರ್ಟ್ಫೋನ್ ಕೈಲೇ ಇತ್ತಲ್ಲ, ಚಾರ್ಜರ್ ಅಲ್ಲೇ ಇತ್ತಲ್ಲ. ನೋಡಿ, ಈಗ ಅದಕ್ ಕಾರಣ ಏನು ಅಂತ ನಾನು ನಿಖರವಾಗಿ ನನಗೆ ಗೊತ್ತಿಲ್ಲದ್ ನಿಮ್ಗೆ ಹೇಳಕ್ ಆಗೋದಿಲ್ಲ. ನಾನು ಅವರು ಯಾವ ಉದ್ದೇಶದಲ್ಲಿ ಆತರ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಮಾಡ್ಕೊಂಡ್ರು, ಅವ್ರು ಇದನ್ನ ಮಾಡ್ಕೊಂಡಲೇ ಇದನ್ನೇ ನೋಡಿ ಅವ್ರು ಮಾಡ್ಕೊಳಕ್ ಹೋದ್ರೆ ನಾಳೆ ಯಾರ್ಯಾರು ಅನುಮಾನ ಬರ್ಬೋದು ಅನ್ನೋ ಪ್ರಶ್ನೆನೂ ಇರ್ಬೋದೇನೋ. ಅದಕ್ಕೋಸ್ಕರ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೋಡೋದಕ್ ಪ್ರಯತ್ನ ಪಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅನ್ಸುತ್ತೆ. ಬೇರೆ ಏನ್ ಕಾರಣಗಳು ಅಲ್ಲಿ ಇಶ್ಯೂ ಅಲ್ಲ. ಅಲ್ಲಿ ದರ್ಶನ ಇಶ್ಯೂ ನಾನು ಹೇಳ್ತಾ ಇರೋದು, ಇಲ್ಲಿ ಒಳಗಡೆ ನಿಮ್ಗೆ ಸಹಾಯ ಮಾಡೋರು ಹೆಂಗಿದಾರೋ, ನಿಮ್ ಸಹಾಯ ಪಡೆದವ್ರ ವಿಚಾರಗಳನ್ನ ಹೊರಗಾಕಕ್ಕೂ ಅಲ್ಲೇ ಇದ್ದಾರೆ ಸಿಬ್ಬಂದಿ. ಅರ್ಥ ಆಯ್ತಾ? ಕೊಡೋರು ಇದಾರೆ, ತೆಗಿಯೋರು ಇದಾರೆ, ಎರಡು ಅಲ್ಲೇ ಇರೋದ್ರಿಂದ ಯಾವುದೇ ಅಧಿಕಾರಿ ತಾವ್ ಏನೇ ಮಾಡಿದ್ರು ಗೊತ್ತಾಗಲ್ಲ ಅಂತ ಏನಾದ್ರು ದಡ್ತನದಲ್ಲಿ ನಡ್ಕೊಂಡಿದ್ರೆ ಅದಕ್ಕೆ ಈ ತರ ಆಗುತ್ತೆ, ಅವನ ಮತ್ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಬಟ್ ಶಿಕ್ಷೆಗಳು ಏನಾಗಿದೆ, ನೀವು ಎಲ್ಲಾರು ಹೇಳ್ತಾ ಇದ್ರಿ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು ಅದು ಅಂತ. ಬಟ್ ಪ್ರಾವಿಷನ್ ಆಫ್ ಲಾದಲ್ಲಿ ಆ ತರ ಎಲ್ಲ ಅವಕಾಶ ಬರೋದಿಲ್ಲ. ಅದಕ್ಕೆ ಎನ್ಕ್ವೈರಿ ಆಗ್ಬೇಕು, ಮತ್ ಪ್ರೂವ್ ಆಗ್ಬೇಕು, ಅವ್ರು ಮತ್ತೆ ಅದಕ್ಕೆ ಅಪೀಲ್ ಹೋಗ್ತಾರೆ, ಇದೆಲ್ಲ ನಡೆಯುತ್ತೆ. ಸೊ ಹಂಗಾಗಿ ಡಿಸ್ಮಿಸ್ ಏಕ್ದಮ್ ಮಾಡೋದಕ್ ಬರೋದಿಲ್ಲ. ನಂದು ರಿಕ್ವೆಸ್ಟ್ ಅದೇ ಹೇಳ್ತಾ ಇದ್ದೀನಿ, ಅಲ್ಲಿ ಅಕ್ಸೆಸ್ ಕಂಟ್ರೋಲ್ ಅನ್ನ ಸರಿಯಾಗಿ ಮಾಡಿಲ್ಲ. ಆ ಜೈಲ್ ಸಿಬ್ಬಂದಿನ ಎಂಟ್ರೆನ್ಸ್ ಅಲ್ಲಿ ಇಡೋದ್ ಬಿಟ್ಟು ಹೊರಗಿನ ಏಜೆನ್ಸಿ ಕೊಡಿ ಅಂತ ಎಷ್ಟು ಸತಿ ಹೇಳಿದೀನಿ ನಾನು. ಬೇರೆ ಕೊಟ್ರೆ ನಿಮ್ಗೆ ರಿಸ್ಟ್ರಿಕ್ಟ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.